ಮಾವಿನಕಾಯಿ ನೀರುಗೊಜ್ಜು. ಹಸಿಯಾದ ಮಾವಿನಕಾಯಿನ ಗಿಡದಿಂದ ಈ ರೀತಿ ಕಿತ್ಕೊಬಂದು ಮಾವಿನಕಾಯಿಯನ್ನು ತಗೊಂಡು ಹೋಗಿ ಬಿಸಿ ನೀರಿನಲ್ಲಿ ಹಾಕಿದಾಗ ಒಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಹೀಗೆ ಬೇಯಲಿಕ್ಕೆ ಹಾಕಬೇಕು. ಬೆಂದಂತಹ ಮಾವಿನಕಾಯಿಯನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ಇಟ್ಟು, ಅದು ತುಂಬ ಚೆನ್ನಾಗಿ ಬೆಂದರೆ ಚಾಕು ಯೂಸ್ ಮಾಡೋದು ಬೇಡ. ಹೋಟೆಲ್ ಆಗಿದ್ದರೆ ಇಲ್ಲ ಅಂದರೆ ಹೀಗೆ. ಇದು ನೀರುಗೊಜ್ಜಿಗೆ ಈ ಥರ ಬೆಂದಂತಹ ಮಾವಿನಕಾಯಿಯನ್ನು ನೀರುಗೊಜ್ಜಿಗೆ ಹಿಂಡಬೇಕು. ಆದರೆ ಇದು ಎಳೆಕಾಯಿ ಆಗಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಆಗ್ತಾಯಿಲ್ಲ. ಹಾಗಾಗಿ ಇದನ್ನು ನಾವು ಮಿಕ್ಸಿ ಮಾಡಿಬಿಡ್ತೀವಿ, ಆಯಿತಾ. ಮಿಕ್ಸಿಗೆ ಹಾಕಿಬಿಟ್ಟು ನೋಡಿ, ಈ ಥರ ಮಿಕ್ಸಿಗೆ ಜಾರಿಗೆ, ಸಣ್ಣದಾದ ಮಿಕ್ಸಿ ಜಾರಿಗೆ ಈ ರೀತಿ ಹಾಕಿಬಿಟ್ಟು ಇದಕ್ಕೆ ಈ ರೀತಿ ಮಾಡಿಕೊಂಡು ಇದಕ್ಕೆ ಎಲ್ಲ ಹಾಕಿಬಿಟ್ಟು ಉಪ್ಪು, ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಬ್ಬೋಣ. ಮೊದಲು ಈ ರೀತಿಯಾಗಿ ಈಗ ಮಿಕ್ಸಿಗಿಡೋದು. ಮಾವಿನಕಾಯಿ ಮಿಶ್ರಣವನ್ನು ಈ ರೀತಿ ಒಂದು ಸ್ಪೂನಲ್ಲಿ ಈ ರೀತಿ ಕೈಯಾಡಿಕೊಂಡು ಅಲ್ವಾ, ಈ ರೀತಿ ನೀರು ಹಾಕಿ ಕೈಯಾಡಿ ಇದೀಗ ಮಾವಿನಕಾಯಿಯ ನೀರುಗೊಜ್ಜಿಗೆ ರೆಡಿ ಆಯಿತು. ರೆಡಿ ಟು ಸರ್ವ್ ಮಾಡಲಿಕ್ಕೆ. ಈಗ ಒಲೆ ಮೇಲೆ ಒಂದು ಪುಟ್ಟ ಬಾಣಲೆಯನ್ನು ಕಾಯಲಿಕ್ಕೆ ಇಟ್ಟು ಇದಕ್ಕೆ ಎಣ್ಣೆ, ಫ್ರೆಂಚ್ ಫ್ರೈ ರೈಸ್ ಇದು ಆಲೂಗಡ್ಡೆ ಫ್ರೆಂಚ್ ಫ್ರೈ ಮಾಡ್ತಾ ಇದ್ದೆ ನೋಡಿ. ಈಗ ಅದನ್ನು ಇನ್ನೊಂದು ದಿನ ಮಾಡುವಾಗ ಹಾಕ್ತಿದ್ದೀವಿ, ಏಕೆಂದರೆ ಇವತ್ತು ಆಲೂಗಡ್ಡೆನ ಯಾವ ರೀತಿ ಫ್ರೆಂಚ್ ಫ್ರೈಗೆ ಕಟ್ ಮಾಡ್ಕೋಬೇಕು ಅನ್ನೋಂಥದ್ದನ್ನ ನಾನು ಮರ್ತು ಬಿಟ್ವಿ. ಈಗ ಆಲೂಗಡ್ಡೆ ಫ್ರೆಂಚ್ ಫ್ರೈ ಎಣ್ಣೆಯಲ್ಲಿ ಕರಿತಾ ಇದ್ದೇವೆ ನೋಡಿ. ಕ್ರಿಸ್ಪಿ ಸೌಂಡ್ ಹೇಗೆ ಬರ್ತಾ ಇದೆ, ಕ್ರಿಸ್ಪಿಯಾದಂತಹ ಆಲೂಗಡ್ಡೆ ಫ್ರೆಂಚ್ ಫ್ರೈ ರೆಡೀ ಆಗ್ತಿದೆ. ಸೌಂಡ್ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ. ಈ ರೀತಿ ಅದು ಯಾವುದೇ ಒಂದು ಫ್ರೈ ಮಾಡೋದಾದರೂ ಕೂಡ ಈ ರೀತಿಯ ಕಳಕಳ ಸೌಂಡ್ ಬರಬೇಕು. ಆವಾಗಲೇ ಅದು ಚೆನ್ನಾಗಿ ಬಂದಿದೆ ಅಂತ ಒಂದು ಇದು ಕೊಡುತ್ತೆ. ಈ ರೀತಿ ಇವತ್ತು ಸಂಡೇ ಸ್ಪೆಷಲ್ಲು. ನಮ್ಮ ಮನೆಯಲ್ಲಿ ಬೆಳಗ್ಗೆ ಎಲ್ಲವನ್ನು ಒಂದು ಸರಿ ಇಟ್ಟು ವಿಡಿಯೋ ತೋರಿಸ್ತೀವಿ, ಆಗುತ್ತೆ ಸಂಡೇ ಸ್ಪೆಷಲ್ ಏನಿದೆ ಅಂತ. ಈಗ ಒಲೆ ಆಫ್ ಮಾಡಿದ್ವಿ. ಈಗ ಮಾವಿನಕಾಯಿ ನೀರುಗೊಜ್ಜು ಮಾಡಬೇಕಲ್ವಾ. ಮಾವಿನಕಾಯಿ ನೀರುಗೊಜ್ಜಿಗೋಸ್ಕರ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿ ಹಂಚನ್ನು ಕಾಯಲಿಕ್ಕೆ ಇಟ್ಟು ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಚ್ ಫ್ರೈ. ಏದ್ದೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಆಯಿತಾ. ಇದು ಆಲೂಗಡ್ಡೆ ಕಬಾಬ್ ಮೊದಲು ಮಾಡಿಟ್ಟಿದ್ವಲ್ವಾ, ಇದು ಆಲೂಗಡ್ಡೆ ಕಬಾಬು, ಇದು ಆಲೂಗಡ್ಡೆ ಫ್ರೆಂಚ್ ಫ್ರೈ. ಹಾಗೆ ಈಗ ಮಾವಿನಕಾಯಿ ನೀರುಗೊಜ್ಜು ಬಗ್ಗೆ ತೋರಿಸ್ತಾ ಇದ್ದೇವೆ ನೋಡಿ. ಮಾವಿನಕಾಯಿ ನೀರುಗೊಜ್ಜಿಗೆ ಏನಾಗಬೇಕು, ಎಣ್ಣೆ ಕಾಯಿಸ್ಬೇಕು, ಸಾಸಿವೆ ಹಾಕಿದ್ವಲ್ವಾ, ಚಟಪಟ ಸಾಸಿವೆ ಸಿಡಿತು. ಹಾಗೆ ಹಿಂಗೆ ಹಾಕಬೇಕು. ನಮ್ಮ ಮನೇಲಿ ಬಳಸೋದು MTR ಹಿಂಗನ್ನು ಹಾಕಬೇಕು. ಅಲ್ಲ, ನೀವು ನಿಮ್ಮ ಮನೇಲಿ ಏನು ಬೆಳೆಸ್ತಿರೋದನ್ನ ಹಾಕ್ಬೋದು, ಅದೇನಿಲ್ಲ. ಆದರೆ ನಾವು MTR ಹಿಂಗನ್ನು ಬಳಸ್ತಾ ಇದ್ದೇವೆ. MTR ಹಿಂಗು ಅಲ್ಲ, ನಾವು ಇದಕ್ಕೆ ಬೇಕಿದ್ರೆ ಏನಂದರೆ ಒಗ್ಗರಣೆ, ಒಣಮೆಣಸಿನ ಒಗ್ಗರಣೆ ಕೊಡಬೇಕು. ನಮ್ಮ ಮನೇಲಿ ನಮಗೆ ಸ್ವಲ್ಪ ಒಣಮೆಣಸು ಅಂದರೆ ಎಲ್ಲರಿಗೂ ಸ್ವಲ್ಪ ಇದು ಹಸಿಮೆಣಸು ಅಂತಂದರೆ ಒಗ್ಗರಣೆಗೆ ತುಂಬ ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಹೆಚ್ಚಿನದಾಗಿ ಇದಕ್ಕೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಾನೀಗ ಅದನ್ನೆಲ್ಲ ಆಪ್ಷನಲ್ಲು, ಆಯಿತಾ.
ಇದು ಒಣಮೆಣಸಿನ ಒಗ್ಗರಣೆ ಹಾಗೂ ಈ ಒಣಮೆಣಸಲ್ಲ, ನಮ್ಮನೆ ಹಸಿಮೆಣಸು ಹಾಕಿದ್ದೇವೆ ಆಯಿತಾ. ಈ ಒಗ್ಗರಣೆ ಈ ರೀತಿ ಚಮಚದಲ್ಲಿ ಕೈ ಆಗಿಬಿಟ್ಟು ಅದು ಬೆಂದ ತಕ್ಷಣ ಆಫ್ ಮಾಡಿಕೊಂಡು ಹೀಗೆ ರುಚಿಗೆ ತಕ್ಕದಾದಂಥ ಆಫ್ ಆಯ್ತಲ್ವಾ. ಇದು ನಂತರ ಈಗ ರುಬ್ಬಿಟ್ಟಿದ್ವಲ್ವಾ, ರುಬ್ಬೋದಲ್ಲ ಇದು ನೀರುಗೊಜ್ಜಿಗೆ, ಆದರೆ ಇವತ್ತೇ ಸಣ್ಣ ಮಾವಿನಕಾಯಿ ಆಗಿರೋದ್ರಿಂದ ರುಬ್ಬಿದ್ದೇವೆ ನೀರುಗೊಜ್ಜು. ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು ರುಚಿಗೆ. ಈ ರೀತಿ ಪುಡಿಯೇ ಮಾಡಿ ಕುಟ್ಟಿದ ಬೆಲ್ಲ ಹಾಕಿದ್ರೆ ಮಾವಿನಕಾಯಿ ನೀರುಗೊಜ್ಜು ರೆಡಿಯಾಗಿ ಹೋಯಿತು. ಫ್ರೆಂಚ್ ಫ್ರೈ ರೈಸು ಅಷ್ಟೇ. ಈ ದಿನ ನಮ್ಮನೆ ಮಕ್ಕಳು ಹಠ ಮಾಡಿದ್ರು ಅಂಥೇಳಿ ಸಂಡೇ ಸ್ಪೆಷಲು ಮಾಡಿದ್ದೀವಿ ನೋಡಿ. ಸಂಡೇ ಸ್ಪೆಷಲ್ ಇವತ್ತು ಟುಡೇ ಸಂಭ್ರಮದ ಅಡಿಗೆ ನೋಡಿ. ಅನ್ನ, ಸಾರು, ಮೂಲಂಗಿ ಹಾಗೂ ನವಿಲುಕೋಸು, ಗಡ್ಡೆಕೋಸು ಅಂತೀವಿ, ಅದರ ಸಾಂಬಾರು, ಬೀಟ್ರೋಟ್ ಪಲ್ಯ, ಮನೆಯಲ್ಲೇ ಮಾಡಿದಂತಹ ಮಾವಿನಕಾಯಿ ಉಪ್ಪಿನಕಾಯಿ. ಇದು ನಿನ್ನೆ ನಮ್ಮನೆ ಮಕ್ಕಳು ಎಲ್ಲಿಂದನೂ ಮಾವಿನಕಾಯಿ ತೊಗೊಬಂದಿದ್ರು. ಫ್ರೆಶ್ ಮಾವಿನಕಾಯಿ, ಇಡೀ ತಡಿ ಮಾವಿನಕಾಯಿ ಮಾಡಿದ್ದೇವೆ ನೋಡಿ. ಇದು ಉಪ್ಪಿಗೆ ಹಾಕಿಟ್ಟಿರೋದು. ಇದು ಆಲೂಗಡ್ಡೆ ಹಲಸಿನಕಾಯಿ ಕಬಾಬು, ಈ ಸೀಸನೇಬಲ್ ಹಲಸಿನಕಾಯಿ ಕಬಾಬು. ಇದು ಆಲೂ ಫ್ರೆಂಚ್ ಫ್ರೈ ರೈಸ್. ಇದು ಮಾವಿನಕಾಯಿ ನೀರುಗೊಜ್ಜು. ಇದು ಸಾಂಬಾರು. ಇದು ನಮ್ಮ ಮಲೆನಾಡಿಗರ ಸ್ಪೆಷಲ್ಲು ಬದನೆಕಾಯಿ ಬಜ್ಜಿ ಒಲೆಯಲ್ಲಿ ಸುಟ್ಟು ಮಾಡಿರುವಂತಹದ್ದು ನೋಡಿ. ಇವತ್ತಿನ ರೆಸಿಪಿ ಅಲ್ವಾ, ತುಂಬ ಚೆನ್ನಾಗಿದೆ. ಯಾರ್ಯಾರ ಮನೇಲಿ ಈ ರೀತಿ ಎಲ್ಲ ಮಕ್ಕಳು ಹಠ ಮಾಡಿದ್ರು ಅಂತ ಮಾಡಿಕೊಡ್ತೀರಾ ನೋಡಿ. ನಮ್ಮ ಮನೇಲಿ ಹೆಚ್ಚಿನದಾಗಿ ಪ್ರತಿದಿನವೂ ಏನಾದರೂ ಮಾಡ್ತಾಯಿರ್ತೀನಿ, ಆದರೆ ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಮಕ್ಕಳಿಗೆ ಈ ರೀತಿ ರೆಡಿ ಮಾಡಿಕೊಟ್ಟಿದ್ದೇನೆ ನೋಡಿ. ಪಾಯಸ ಮಾಡೋಣ ಅಂದ್ಕೊಂಡ್ವಿ, ಬೇಡ ಅಂತ ಮಾಡಿಲ್ಲ.